ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ. ಲೋಕಾದ್ಯಂತ ಅನೇಕ ಸುದ್ದಿಗಳು. ಹೆಚ್ಚು ಕಮ್ಮಿ 10 ರಿಂದ 15 ದೇಶಗಳಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಅಷ್ಟು ಮಾತ್ರವಲ್ಲದೆ ಡಿಲೇ ಆಗಿದೆ. ಇದರಲ್ಲಿ ಹೆಚ್ಚು ಕಮ್ಮಿ 30,000 ಪ್ರಯಾಣಿಕರು ಬಾಧಿಸಲ್ಪಟ್ಟಿದ್ದಾರೆ. ಇದು ಯಾಕೆ ಹೀಗೆ ನಡೆಯಿತು ಅಂದರೆ ಅದಕ್ಕೆ ಪ್ರಾಪರ್ ಆದ ಕಾರಣವೇ ಗೊತ್ತಿಲ್ಲ. ಅವ್ರು ಏನು ಹೇಳುತ್ತಾರಂದ್ರೆ, ಒಂದು ಕಡೆ ಟೆಕ್ನಿಕಲ್ ಸಮಸ್ಯೆ, ಇನ್ನೊಂದು ಕಡೆ ಕ್ಲೈಮೇಟ್ ಸಮಸ್ಯೆ ಅನ್ನುತ್ತಾರೆ. ಈ ರೀತಿ ಲೋಕಾದ್ಯಂತ ನಡೆದಿದೆ, ಅಂದರೆ ಭೂಮಿಯ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿನವರೆಗೂ. ಇದು ಸಾಧಾರಣವಾಗಿ ಉಂಟಾದಂತಹ ಒಂದು ವಿಷಯವಾಗಿ ನೋಡುವುದಕ್ಕೆ ಆಗುವುದಿಲ್ಲ. ಇದರ ಹಿಂದೆ ಇದೇ ರೀತಿಯಾಗಿ ಒಂದು ಕೊಲ್ಯಾಪ್ಸ್, ಅಂದರೆ ಸ್ಯಾಟಲೈಟ್ ಕೊಲ್ಯಾಪ್ಸ್ ಆದರೆ ಏನಾಗುತ್ತದೆ ಅಂತ ಯೋಚನೆ ಮಾಡಿ ನೋಡಿ. ಬನ್ನಿ, ಕೆಲವು ವಿಷಯಗಳನ್ನು ಈ ಸಂಚಿಕೆಯಲ್ಲಿ ಇವತ್ತು ನಾವು ನೋಡೋಣ. ಮೊದಲನೆಯದಾಗಿ ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟ್ನ ಮುಂದಿನ ಹಂತ. ಇಸ್ರೇಲ್ ಈಗ ಇರಾನ್ಗೆ ಬಹಳ ಮುಖ್ಯವಾದ ಕಾರ್ಯವನ್ನು ಹೇಳಿದೆ. ಇಸ್ರೇಲ್ ತಾಕುವುದಕ್ಕೆ ಪ್ರಯತ್ನ ಮಾಡಿದ್ರಿ ಅಂದ್ರೆ ಇರಾನ್ ಅದರ ಪ್ರತ್ಯುತ್ತರವನ್ನು ಸಂಧಿಸುತ್ತದೆ ಅಂತ ಇಸ್ರೇಲ್ ಹೇಳಿದೆ. ಅಷ್ಟು ಮಾತ್ರವಲ್ಲದೆ ಇಸ್ರಾಯೇಲಿನ ಕಾರ್ಯಗಳೆಲ್ಲವೂ ಕೂಡ ಹಾಗೆ ಸ್ವಲ್ಪ ವಿಸ್ತಾರವಾಗುತ್ತಿದೆ. ಅದೇ ರೀತಿ ಆಸ್ಟ್ರೇಲಿಯಾದಲ್ಲಿ ಬೀಚಲ್ಲಿ ಈ ಅನುಕ ವರ್ಷಾಚರಣೆ ಮಾಡುವಾಗ ಹೆಚ್ಚು ಕಮ್ಮಿ 15ಕ್ಕೂ ಮೇಲ್ಪಟ್ಟು ಜನ ಸುಟ್ಟು ಕೊಲ್ಲಲ್ಪಟ್ಟಿದ್ದಾರೆ. ಇದು ವೈಯಕ್ತಿಕವಾಗಿ ತಾಕಲ್ಪಟ್ಟದ್ದು, ಇದರ ಹಿಂದೆ ಯಾವುದೇ ಉಗ್ರವಾದಿಗಳ ಗುಂಪು ಇಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಇಸ್ರಾಯೇಲಿನ ಬೇರೆ ಭಾಗಗಳು, ಅಂದರೆ ಇಸ್ರಾಯೇಲಿನ ಸೈನ್ಯದ ತೀರ್ಮಾನಗಳೆಲ್ಲ ವ್ಯತ್ಯಾಸವಾಗಿ ಹೋಗುತ್ತಿದೆ. ನೋಡುವುದಾದರೆ ಇದಕ್ಕೆ ಕೇಂದ್ರ ಬಿಂದುವಾಗಿ ಈ ವಾರ ಇಂಡಿಯಾ ಮಾರ್ಪಟ್ಟಿದೆ. ಏನೆಂದು ಕೇಳುವುದಾದರೆ, ಒಂದು ಕಡೆ ಇಸ್ರಾಯೇಲ್ನವರು ನಂಬತಕ್ಕಂತಹ ಮಿತ್ರನನ್ನಾಗಿ ಇಂಡಿಯಾವನ್ನು ಅವರು ನೋಡುತ್ತಾರೆ. ತಮ್ಮ ಡಿಫೆನ್ಸ್ ಫೋರ್ಸ್, ಅಂದರೆ ಅವರು ತಮ್ಮ ಸೈನ್ಯದ ಎಲ್ಲೆಗಳನ್ನು ಇಲ್ಲಿಯ ತನಕ ವಿಸ್ತಾರ ಮಾಡಲಿದ್ದಾರೆ. ಇನ್ನೊಂದು ಕಡೆ ನೋಡುವುದಾದರೆ ಇತಿಹಾಸವನ್ನು ಉಂಟು ಮಾಡುವಂತ ಒಪ್ಪಂದವನ್ನು ರಷ್ಯಾ ಮಾಡಿದೆ. ಅಂದರೆ ರಷ್ಯಾಗೆ ಏನಾದರೂ ಸೈನ್ಯದ ಅವಶ್ಯಕತೆ ಇದೆ, ಹಡಗು ಏನಾದರೂ ಬೇಕು ಅಂದ್ರೆ ಇಂಡಿಯಾ ಸಹಾಯ ಮಾಡುತ್ತದೆ. ಅದೇ ರೀತಿ ಇಂಡಿಯಾಗೆ ಅವಶ್ಯವಾದರೆ ರಷ್ಯಾ ಸೈನ್ಯ ಬರುತ್ತದೆ. ಈ ಒಪ್ಪಂದ, ಇದೇ ರೀತಿ ಒಂದು ಒಪ್ಪಂದ 1970ರಲ್ಲಿ ಇತ್ತು. ಪ್ರಧಾನಿ ಇಂದಿರಾ ಗಾಂಧಿ ಅವರು ಇದ್ದಾಗ ಇತ್ತು. ಆ ನಂತರ ಅದು ನವೀಕರಿಸಲ್ಪಟ್ಟಿತ್ತು 1990ರಲ್ಲಿ. ಈಗ ಮತ್ತೆ ಆ ಒಪ್ಪಂದ ಆಗಿದೆ. ಹಾಗೆ ನೋಡುವುದಾದರೆ ಇಂಡಿಯಾ ಹಾಗೂ ರಷ್ಯಾಗೆ ದೀರ್ಘಕಾಲದಿಂದ ಸಂಬಂಧ ಹೋಗುತ್ತಾ ಇದೆ. ಈ ಕಡೆ ಇಸ್ರಾಯೇಲು ಬಂದಿದೆ. ನಮ್ಮ ಪ್ರಕಾರ ಇಸ್ರಾಯೇಲ್ ಹಾಗೂ ರಷ್ಯಾವೇ ಯುದ್ಧ ಮಾಡಬೇಕು. ಇಂಡಿಯಾ ಯಾರ ಪಕ್ಕ ಇದೆ ಎಂಬುದಾಗಿ ನಂತರವೇ ಗೊತ್ತಾಗುತ್ತದೆ. ಇದು ಒಂದು ಕಡೆ ನಡೆಯುತ್ತಾ ಇದೆ. ನಾವು ಮುಂದಿನ ವಿಷಯಕ್ಕೆ ಹೋಗುವರಾಗೋಣ. ಈಗ ಲೋಕಾದ್ಯಂತ ಚೀನಾ ದೇಶದಲ್ಲೂ ಸರಿ, ಆನಂತರ ಜಪಾನ್ನಲ್ಲಿ ಆಗಿರಬಹುದು, ಭೂಕಂಪ 6 ಪಾಯಿಂಟ್ ಅನ್ನು ದಾಟುತ್ತಾ ಇದೆ. ಈಗ ಒಂದು ಬಹಳ ಮುಖ್ಯವಾದಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನೆಂದರೆ 8 ಪಾಯಿಂಟ್ಗೂ ಮೇಲೆ, ಅಂದರೆ ರಿಕ್ಟರ್ ಅಳತೆಯಲ್ಲಿ 8 ಪಾಯಿಂಟ್ಗೂ ಮೇಲೆ ಭೂಕಂಪ ಒಂದು ಜಪಾನ್ನಲ್ಲಿ ಬರಲಿಕ್ಕಿದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಇದು ಫುಕುಶಿಮಾ ಈಗಾಗಲೇ ನಡೆದಿದೆ. ಫುಕುಶಿಮಾದಲ್ಲಿ ನಡೆದು ಅಣು ಸ್ಥಳಗಳೆಲ್ಲವೂ ಕೂಡ ಬಾಧಿಸಲ್ಪಟ್ಟಿದೆ. ಆ ಸ್ಥಳದ ಹಾಗೆ ಇಲ್ಲೂ ಕೂಡ ನಡೆಯುತ್ತದೆ ಎಂದು ಅವರು ಹೇಳುತ್ತಿದ್ದಾರೆ. ಆದರೆ ಈ ಬಾರಿ ಅವರು ಕೊಟ್ಟಿರುವಂತ ಎಚ್ಚರಿಕೆ ಎಲ್ಲರಿಗೂ ಕೂಡ ಭಯ ಉಂಟಾಗುವಂತೆ ಮಾಡಿದೆ. ಏನೆಂದು ಕೇಳುವುದಾದರೆ 100 ಅಡಿ ಎತ್ತರದಷ್ಟು ಸುನಾಮಿ ಬರಲಿಕ್ಕಿದೆ ಎಂಬುದಾಗಿ ಅವರು ಹೇಳಿದ್ದಾರೆ. ಇದನ್ನು ಎಲ್ಲಾ ಭೂಶಾಸ್ತ್ರ ತಜ್ಞರು ಕೂಡ ಒಪ್ಪಿಕೊಳ್ಳುತ್ತಾರೆ. ಯಾಕಂದ್ರೆ ಅದು ಬಹಳ ಮುಖ್ಯವಾದ ಆ ಪ್ಲೇಟ್ಸ್ ಎಲ್ಲ ಸೇರುವ ಜಾಗದಲ್ಲಿ ಆ ಸ್ಥಳ ಇದೆ. ಸೊ ಖಂಡಿತವಾಗಿ ಭೂಕಂಪ ಬರುತ್ತದೆ ಎಂದು ಅವರು ಹೇಳಿದ್ದಾರೆ. ಯೇಸು ಕ್ರಿಸ್ತನು ಹೇಳಿದಂತ ಕಡೆಯ ಕಾಲದ ಗುರುತುಗಳಲ್ಲಿ ಮುಖ್ಯವಾದದೊಂದು ಭೂಕಂಪ. ಹಾಗಾದ್ರೆ ನೀವು ಚೆನ್ನಾಗಿ ಗಮನಿಸಿ ನೋಡಿ, ಯಾವ ಶತಮಾನದಲ್ಲೂ ಇಲ್ಲದೇ ಇರುವಷ್ಟರ ಮಟ್ಟಿಗೆ, ಇನ್ನೂ ಹೇಳಬೇಕಂದ್ರೆ 2000 ಇಸ್ವಿಗಿಂತ ಮುಂಚೆ ಇಲ್ಲದೇ ಇರುವಷ್ಟರ ಮಟ್ಟಿಗೆ ಭೂಕಂಪ ಡೈಲಿ ದೊಡ್ಡ ಮಟ್ಟಿಗೆ ಹೋಗುತ್ತಿದೆ. ಮಿನಿಮಮ್ಮೇ 6 ಪಾಯಿಂಟ್ಗೂ ಮೇಲೆ ಹೋಗುತ್ತಿದೆ. ಈಗ 8 ಪಾಯಿಂಟ್ಗೂ ಮೇಲೆ ಬರುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ. 100 ಫೀಟ್ಗೆ ಸುನಾಮಿ ಬರುತ್ತದೆ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಬಹಳ ಮುಖ್ಯವಾದ ಗುರುತುಗಳಾಗಿ ಕಾಣಲ್ಪಡುತ್ತಿದೆ. ಮುಂದೆ ಇನ್ನೊಂದು ಕಾರ್ಯವನ್ನು ನಾವು ನೋಡೋಣ. ಈಗ ಸಮೀಪದಲ್ಲಿ H3N2 ಎನ್ನುವಂತ ಒಂದು ವೈರಸ್ ಲೋಕಾದ್ಯಂತ ಹೋಗುತ್ತಾ ಇದೆ. ಕರಾಚಿಯಲ್ಲಿ ಮಾತ್ರ ಒಂದು ದಿನಕ್ಕೆ 50ಕ್ಕೂ ಮೇಲ್ಪಟ್ಟಂತ ಜನರು ಅಡ್ಮಿಟ್ ಆಗುವಷ್ಟರ ಮಟ್ಟಿಗೆ ಹೋಗುತ್ತಾ ಇದೆ. ಅಷ್ಟು ಮಾತ್ರವಲ್ಲ, ಇಂಗ್ಲೆಂಡ್ ಅಲ್ಲಿ ಮಾತ್ರ 8,000 ಜನ ಇದರಿಂದ ಬಾಧಿಸಲ್ಪಟ್ಟಿದ್ದಾರೆ. ಹೆಚ್ಚು ಕಮ್ಮಿ ಲೋಕಾದ್ಯಂತ ಅಮೆರಿಕದಲ್ಲಿ ಮಾತ್ರವೇ 29 ಲಕ್ಷ ಜನ ಬಾಧಿಸಲ್ಪಟ್ಟಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಈ ವೈರಸ್ ಮುಂದೆ ಒಂದು ಬಹಳ ಮುಖ್ಯವಾದಂತಹ ಹಂತವನ್ನು, ಅಂದರೆ ಕೊರೋನಾದ ನಂತರ ಅಧಿಕವಾಗಿ ಜನರು ಬಾಧಿಸಲ್ಪಡುವಂತ ವೈರಸ್ ಆಗಿ ಕಾಣಲ್ಪಡುತ್ತಿದೆ. ಲೋಕಾದ್ಯಂತ ಅನ್ರೆಸ್ಟ್ ಪರಿಸ್ಥಿತಿ, ಅಂದರೆ ಒಂದು ಕಡೆ ಘೋರವ್ಯಾಧಿ, ಇನ್ನೊಂದು ಕಡೆ ಭೂಕಂಪ, ಇನ್ನೊಂದು ಕಡೆ ಇಸ್ರೇಲ್ಗೆ ಸಂಬಂಧಪಟ್ಟ ಗುರುತುಗಳು, ಎಲ್ಲಾ ಕಡೆ ಒಂದರ ನಂತರ ಒಂದು ಹೋಗುತ್ತಾ ಇದೆ. ಇದರೊಂದಿಗೆ ನೀವು ಚೆನ್ನಾಗಿ ಗಮನಿಸಿ ನೋಡುವುದಾದರೆ, ಒಂದು ಕಡೆ ತೈವಾನಲ್ಲಿ ಚೀನಾದಿಂದ ಅಟ್ಯಾಕ್ ಮಾಡಲ್ಪಡುತ್ತಾ ಇದೆ. ಇನ್ನೊಂದು ಕಡೆ ಲೋಕಾದ್ಯಂತ ಜನಕ್ಕೆ ವಿರುದ್ಧವಾಗಿ ಜನರು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಹೇಳುತ್ತಾ ಇದೆ. ಇದೆಲ್ಲ ಸೇರಿ ಒಂದು ವಿಷಯವನ್ನು ನಮಗೆ ಸ್ಪಷ್ಟವಾಗಿ ಹೇಳುತ್ತಾ ಇದೆ. ಏನೆಂಬುದಾಗಿ ನೋಡುವುದಾದರೆ, ಯೇಸು ಕ್ರಿಸ್ತನ ಬರುವಿಕೆಗೆ ಮುಂಚೆ ನಡೆಯಬೇಕಾದ ಗುರುತುಗಳೆಲ್ಲ ಎಲ್ಲಾ ನಡೆಯುತ್ತಾ ಇದೆ. ಇದರಲ್ಲಿ ಒಂದು ಮಿಸ್ ಆಗದಂತೆ ಎಲ್ಲಾ ನಡೆಯುತ್ತಿದೆ. ಆದರೆ ಇಲ್ಲಿ ನಮ್ಮ ಪರಿಸ್ಥಿತಿ ಏನೆಂಬುದಾಗಿಯೇ ಪ್ರಶ್ನೆ. ಯಾಕಂದ್ರೆ ಮತ್ತಾಯ 24:39ರಲ್ಲಿ ನೋಡುವುದಾದರೆ, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದರಲ್ಲ, ಈ ತಿಳಿಯದವರಾಗಿದ್ದರು ಎನ್ನುವಂತ ಪರಿಸ್ಥಿತಿಯಲ್ಲೇ ಇವತ್ತು ಲೋಕವೂ ಇದೆ, ಸಭೆಗಳು ಕೂಡ ಹಾಗೆ ಇದೆ.
ನಾವು ಈ ಗುರುತುಗಳೆಲ್ಲವನ್ನು ಕೂಡ ನೋಡುವುದಾದ್ರೆ ನಾವು ಈಗ ಮಾಡಬೇಕಾಗಿರುವಂತ ಮುಖ್ಯವಾದ ವಿಷಯ ಏನೆಂದರೆ, ನೀನು ನಿನ್ನ ದೇವರನ್ನು ಸಂಧಿಸುವುದಕ್ಕೆ ಸಿದ್ಧವಾಗು. ಆ ಕೆಲಸವನ್ನು ಮಾತ್ರ ನಾವು ಈಗ ಮಾಡಬೇಕು. ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ಸಿದ್ಧ ಮಾಡಿಕೊಂಡು ಅವರನ್ನು ಸಂಧಿಸಬೇಕೆಂಬುದಾಗಿ ನೋಡಬೇಕು ಬಿಟ್ರೆ, ಲೋಕಾದ್ಯಂತ ಈಗ ಏನು ಹೋಗುತ್ತಾ ಇದೆ ಎಂಬುದಾಗಿ ನೋಡುವುದಾದರೆ, ಲೋಕದವರು ಅವರು ರಾಜಕಾರಣದಲ್ಲಿ ಎಂಟರ್ಟೈನ್ಮೆಂಟ್ ಕಡೆಗೆ ಹೋಗುತ್ತಾ ಇರುವ ಪ್ರಕಾರ, ಇವತ್ತು ಆತ್ಮಿಕ ಲೋಕವು ಕೂಡ ರಾಜಕಾರಣದಲ್ಲೂ ಎಂಟರ್ಟೈನ್ಮೆಂಟ್ ಅಲ್ಲಿ ಬಹಳ ಸಿನ್ಸಿಯರ್ ಆಗಿ ಹೋಗುತ್ತಾ ಇದೆ. ಅದರ ಪರಿಣಾಮ ಏನೆಂದರೆ, ಕ್ರಿಸ್ತನನ್ನು ಮದಲಿಂಗನನ್ನು ಸಂಧಿಸುವುದಕ್ಕೆ ಸಭೆ ಸಿದ್ಧವಾಗಿದೆಯಾ? ಅದೇ ಪ್ರಶ್ನೆ. ಒಂದೊಂದು ದಿನವೂ ಕೂಡ ಇನಿ ಸಿದ್ಧವಾಗಬೇಕಾದ ಹಂತದಲ್ಲಿ ನಾವು ಬಂದಿದ್ದೇವೆ. ಇನಿ ಬೇರೆ ಯಾವ ಕಾರ್ಯಗಳ ಕುರಿತಾಗಿ ಯೋಚಿಸಬೇಕಾದ ಹಂತದಲ್ಲಿ ನಾವಿಲ್ಲ. ಅದೆಲ್ಲ ಪರಲೋಕ ನೋಡಿಕೊಳ್ಳುತ್ತದೆ. ಒಂದೊಂದು ದಿನವೂ ನಿನ್ನ ದೇವರನ್ನು ಸಂಧಿಸುವುದಕ್ಕೆ ಸಿದ್ಧವಾಗು ಎನ್ನುವಂತಹ ಸ್ಲೋಗನ್, ಆ ವಾಕ್ಯ ಯಾವಾಗಲೂ ನಮ್ಮ ನೆನಪಿಗೆ ಬರುತ್ತಾ ಇರಬೇಕು. ಒಂದು ಕಡೆ ಎಲ್ಲಾ ಕಾರ್ಯ ನಡೆಯುತ್ತಾ ಇದೆ, ಇನ್ನೊಂದು ಕಡೆ ಸಭೆಯವರನ್ನು ಸಂಧಿಸುವುದಕ್ಕೆ ಸಿದ್ಧವಾಗುತ್ತಿರಬೇಕು. ಕರ್ತನ ಚಿತ್ತವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.